ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಎಸ್, ನಾವು ಟ್ರಿಪ್ಪಿಗೆ ಹೋಗತ್ತೀವಿ. ಎಲ್ಲಿ ಹೋಗತ್ತೀವಿ ಅಂತ ನೋಡ್ರಿ. ಇದು ಬಸ್ ಸ್ಟ್ಯಾಂಡ್ ನೋಡ್ರಿ. ಇಲ್ಲಿ ನಮ್ಮ ಡೌನ್ ಟೌನ್ ಒಳಗೆ ಬಸ್ ಸ್ಟ್ಯಾಂಡ್ ಹೆಂಗೈತಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಇದೆ. ಬಸ್ ಸ್ಟ್ಯಾಂಡ್ ಅಂತ ಅನ್ಸಂಗೆ ಇಲ್ಲ ಆ್ಯಕ್ಚುಲಿ, ಬಟ್ ಎಸ್, ಇದೊಂದು ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಸ್ಮಾಲ್ ಪೊಲೀಸ್ ಸ್ಟೇಷನ್ ಥರನೂ ಇತ್ತು. ಇದು ಬಸ್ ಸ್ಟ್ಯಾಂಡ್ ಒಳಗೆ ನೋಡ್ರಿ. ಇದಕ್ಕೆ ಬಸ್ ಸ್ಟ್ಯಾಂಡ್ ಅಂತ ಅನ್ನಂಗಿಲ್ಲ, ಇವರು ಯೂನಿಯನ್ ಸ್ಟೇಷನ್ ಅಂತಂತಾರೆ. ಅಲ್ಲಿ ಆ್ಯಕ್ಚುಲಿ ಎಲ್ಲ ಬಸ್ ಪಿಕಪ್ಸ್ ಪಾಯಿಂಟ್ಸ್ ಎಲ್ಲ ಇರ್ತಾವೆ. ಪ್ರೈವೇಟ್ ಬಸ್ ಪಿಕಪ್ ಪಾಯಿಂಟ್ಸ್ ಇದ್ದು ಅಲ್ಲಿ ಸೈಡ್ ಬೈ. ಏನಪ್ಪ ಇವು ಬಸ್ ಪಿಕಪ್ ಎಲ್ಲಿ ಹೋಗತ್ತಾರ ಇವ್ರು ಅಂತಂತಂದ್ರೆ, ಮುಂದೆ ಕಾಯ್ದು ನೋಡ್ರಿ ನಾವು ಎಲ್ಲಿ ಹೋಗತ್ತೀವಿ ಅಂತ ಹೇಳಿ. ಎಸ್, ಮುಂಜಾನೆ 6ಕ್ಕೆ ನಾವು ಇಲ್ಲಿ ಬಂದು ಕುಂತೀವಿ, ಹೋಗತ್ತೀವಿ. ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಅ ಬಸ್. ನಾ ಯಾವತ್ತು ಹುಬ್ಳಿ ಧಾರವಾಡ ಬೆಳಗಾವ ಕೆಂಪ ಹಸಿರು ಬಸ್, ಕರ್ನಾಟಕ ಹಸಿರು ಅವ ಗೌರ್ಮೆಂಟ್ ಬಸ್ ಒಳಗೆ ತಿರುಗಾಡಕ್ಕಿ ಇಲ್ಲಿ ಅಮೇರಿಕನ್ ಹಸಿರು ಬಸ್ ಒಳಗೆ ಇವತ್ತು ಕುಂದ್ರಾತೀನಿ ರೀ. ಒಂಥರ ನಾಸ್ಟಾಲಜಿಕ್ ಫೀಲಿಂಗ್ ಐತಿ, ಭಾಳ ಚಲೋ ಅನ್ಸತೈತಿ. ಫಸ್ಟ್ ಟೈಮ್ ಇಲ್ಲಿ ಅಮೇರಿಕ ಒಳಗೆ ಬಸ್ ಒಳಗೆ ಹೋಗತ್ತೀನಿ ನಾನು. ಹೆಂಗಿರ್ತದೆ ಅಂತ ನೋಡೋಣ. ಆಮೇಲೆ ಎಸ್, ಇದ ಬಸ್ ಸ್ಟಾಪ್ ಒಳಗೆ ಯೂನಿಯನ್ ಸ್ಟೇಷನ್. ಅಲ್ಲಿಂದ ಹಿಂಗೆ ಒಳಗೆ ನೋಡ್ಕೊಂತ ಹೋಗಿ ಅಲ್ಲಿ ಹೊರಗೆ ಹೋದ್ರೇ ಅಲ್ಲೆಲ್ಲ ಹೊರಗೆ ಬಸ್ ಸ್ಟಾಪ್ ಇರ್ತಾವೆ. ಬಟ್ ಹೊರಗೆ ಭಾಳ ಥಂಡಿ ಐತಿ. ಆಲ್ಮೋಸ್ಟ್ -4 ಅವ್ರು ಹಂಗೇನೋ ಇತ್ತು ಟೆಂಪ್ರೇಚರ್. ನಾವು ಫುಲ್ ಜಾಕೆಟ್ ಗೀಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿವಿ. ಎಸ್, ಇದು ಪೀಟರ್ ಪ್ಯಾನ್ ಬಸ್ ಅಂತೇಳಿ. ಇದು ಪೀಟರ್ ಪ್ಯಾನ್ ಸೇಮ್ ನಮ್ಮ VRLs ಹಿಂಗೆ ಪ್ರೈವೇಟ್ ಬಸ್ ಥರನೇ. ಇಲ್ಲಿ ಅಮೇರಿಕನ್ ಐರಾವತ ಅಂತ ಹೇಳ್ಬೋದು. ಎಸ್, ಅಲ್ಲೇ ಬರುತ್ತೋ. ಬಟ್ ಹೊರಗೆ ಭಾಳ ಥಂಡಿ ಐತಿ. ನೋಡ್ಬೋದು ಅಲ್ಲೆಲ್ಗೆ ಸ್ನೋ ಬಿದ್ದೈತಿ. ಒಂದು ಈಟ್ ಬಿಸಿಲು ಹಣಿಗೆ ಹಾಕತೈತಿ, ಸೂರ್ಯ ಹಣಿಗೆ ಹಾಕತ್ತಾನ. ಸ್ವಲ್ಪ ಬಿಸಿಲಿದ್ರಿಂದ ಸ್ವಲ್ಪ ಚಲೋ ಇತ್ತು ವೆದರ್ ಎಲ್ಲ. ನಾವಿದ ಟ್ರಿಪ್ ಕ್ರಿಸ್ಮಸ್ ಟೈಮಿಗೆ ಹೋಗತ್ತೀವಿ. ಮೋಸ್ಟ್ಲಿ ಈ ವಿಡಿಯೋ ನಾನು ಎಡಿಟ್ ಮಾಡಿ ಹಾಕೋಷ್ಟ್ರೊಳಗೆ ನ್ಯೂ ಇಯರ್ ಮುಗೋದೆಲ್ಲ ಮುಗಿದೋಗಿರ್ತೈತಿ. ಮೋಸ್ಟ್ಲಿ ಈ ವಿಡಿಯೋ ಬರೋದು ಒಂದು ಸ್ವಲ್ಪ ಭಾಳ ಲೇಟ್ ಆಯ್ತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಜಲ್ದಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಇಷ್ಟು ಥಂಡಿ ಒಳಗೆ ಎಲ್ಲರೂ ಎಷ್ಟು ಪ್ಯಾಕ್ ಆಗಿ ಬಸ್ಸಲ್ಲಿ ಒಂದು ಕಾಯ್ಕೋತ ನಿಂತಾರ. ಈ ಬಸ್ಸಿನ ಟೈಮ್ಪ ಯಾವಾಗ ಬರುತ್ತೆ ಎಕ್ಸಾಕ್ಟ್. ನಮ್ದು 8 o'clock ಹಂಗೇನ ಬಸ್ ಇತ್ತು. ನಾವು 6 o'clock ಹಂಗೆ ಮನೆ ಬಿಟ್ಟು ಅಲ್ಲಿ ಹೋಗಿ ರೀಚ್ ಆಗಿ ನಮ್ಮ ಬಸ್ಸಿಗೆ ವೇಟ್ ಮಾಡ್ತಿದ್ವಿ. ಎಸ್, ಇದ ನೋಡ್ರಿ ಗ್ರೀನ್ ಕಲರ್ ಬಸ್ ನಮ್ದು. ಇಲ್ಲ ಅಮೇರಿಕನ್ ಹಸಿರು ಬಸ್ ಇದೆ. ಇಲ್ಲಿ ಡ್ರೈವರ್ ಯಾರು ಬ್ಯಾಗ್ ಇಡಂಗಿಲ್ಲ. ನಿಮ್ಮ ಬ್ಯಾಗ್ ನೀವೇ ಇಟ್ಕೋಬೇಕು. ಬಟ್ ನಮ್ಗೆ ಇಂಡಿಯಾ ಒಳಗೆ ಬೆಂಗ್ಳೂರ್ಗೆ ಹೋಗತ್ತಿದ್ವಿ ಅಂದ್ರೆ ಅವ್ರಿಗೆ ಕೊಟ್ರೆ ಅವ್ರು ಇಟ್ಬಿಡ್ತಿದ್ರು. ಇಲ್ಲಿ ಅವ್ರು ಹಿಂಗೇನಿಲ್ಲ, ಅವ್ರವ್ರ ಬ್ಯಾಗ್ ಅವ್ರವರೇ ಇಟ್ಕೋಬೇಕು. ಆಮೇಲೆ ಇದು ಬಸ್ ಒಳಗೆ ಸ್ಟೆಪ್ಸು ಹಿಂಗೆ ರೌಂಡ್ ಹಿಂಗೆ ಮನೆಯೊಳಗೆ ಸ್ಟೆಪ್ಸ್ ಇರ್ತಲ್ಲ ಹಂಗಿದ್ದಂಗಿತ್ತು. ಬಟ್ ಚಲೋ ಇತ್ತು. ನೈಸ್, ಸ್ವಲ್ಪ ಸ್ಪೇಷಿಯಸ್ ಇತ್ತು. ಕಾಲಿಡಕ್ಕೆ ಒಂದು ಸ್ವಲ್ಪ ಅಲ್ಲಿ ಕಾಲಿಡಕ್ಕೆ ಸ್ಟ್ಯಾಂಡು ಇತ್ತು. ಚಲೋ ಅನ್ನಿಸ್ತು. ನಂಗೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಹೆಂಗಿರ್ತೈತೆ ಅಂಥೇಳಿ. ಆಮೇಲೆ ಇನ್ನೊಂದು ಏನಂದರೆ, ಈ ಬಸ್ ಒಳಗೆ ಅನೌನ್ಸ್ಮೆಂಟ್ ಮಾಡಾಕತ್ತಿದ್ರೆ ನಂಗೆ ಅದನ್ನು ಕೇಳಿ ಭಾಳ ಖುಷಿ ಆಯ್ತು. ಸೇಮ್ ಫ್ಲೈಟ್ ಒಳಗೆ ಹೆಂಗೆ ಅನೌನ್ಸ್ಮೆಂಟ್ ಮಾಡ್ತಿರ್ತಾರಲ್ಲ ಹಂಗೆ ಅವ್ರು ಏನೇನೋ ಅನೌನ್ಸ್ಮೆಂಟ್ ಮಾಡತ್ತಿದ್ರು. ಎಲ್ಲದೀವಿ, ಎಲ್ಲಿ ಎಷ್ಟೊತ್ತಿಗೆ ಹೋಗಿ ಮುಟ್ತೀವಿ, ಹೆಂಗೆ ಏನು, ಆಮೇಲೆ ನೀವೇನಾದರೂ ತಿಂದಿದ್ದು ಉಂಡಿದ್ದು ಎಲ್ಲ ಲಂಚ್ ಬ್ರೇಕ್ಫಾಸ್ಟ್ ಹಿಂಗೇನಾರ ಮಾಡತ್ತಿದ್ದ. ಯಾವುದು ಪ್ಲಾಸ್ಟಿಕ್ ಬಾಟಲ್ ಬೇಡ್ರಿ, ಗಾರ್ಬೇಜ್ ಒಳಗೆ ಹಾಕ್ರಿ. ಅಲ್ಲಿ ಗಾರ್ಬೇಜ್ ಬ್ಯಾಗ್ ಇಟ್ಟಿರ್ತಾರೆ. ಎಸ್, ಇದು ಒಂದು ಹೀಟರ್ ಕಮ್ AC ಬಸ್ ಇತ್ತು. ಆ್ಯಕ್ಚುಲಿ ಒಂದು ಸ್ವಲ್ಪ ACನೂ ಸ್ಟಾರ್ಟ್ ಮಾಡಿದರು. ಬಟ್ ನಾರ್ಮಲ್ ಟೆಂಪ್ರೇಚರ್ ಇಟ್ಟಿದ್ರು. ಸೊ ಒಳಗೆ ಬಸ್ ಒಳಗೆ ಬರೋಣ ಒಂದು ಸ್ವಲ್ಪ ಭಾಳ ಚಲೋ ಅನ್ನಿಸ್ತು. ಹೊರಗಂದ್ರು ನಡ್ಗಾಕತ್ತಿದ್ನಿ. ಕೈ ಗ್ಲೌಸ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಕುಂತಿದ್ದೆ. ಒಳಗೆ ಬಸ್ ಒಳಗೆ ಬರೋಟ್ನಾಗೆಲ್ಲ ತೆಗೆದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ತುಂಬಿತ್ತು, ಅಷ್ಟೇನು ಫುಲ್ ಆಗಿದ್ದಿಲ್ಲ. ಬಸ್ಸೊಳಗೆ ಹೋಗೋದೊಂದು ಸೇಮ್ ಕೈಂಡ್ ಆಫ್ ಫೀಲಿಂಗ್ ಇತ್ತು. ಬಟ್ ಒಂದಿಷ್ಟು ನಾಸ್ಟಾಲಜಿಕ್ ಫೀಲಿಂಗ್ ಇತ್ತು. ಎಷ್ಟು ದಿನ ಆದಮೇಲೆ ಬಸ್ಸೊಳಗೆ ಹತ್ತಿನಪ್ಪ ಅಂತೇಳಿ ಖುಷಿನ ಆಗತ್ತಿತ್ತು ನನಗೆ. ಇಲ್ಲಿ ಬಂದಾದ್ಮೇಲೆ ಬರೀ ಕಾರೊಳಗೆ ಕುಂದ್ರೋದು, ಕಾರೊಳಗೆ ಹೋಗೋದು ಮಾಡತ್ತಿದ್ವಿ. ಇದು ನಮ್ದು 5 hours ಜರ್ನಿ ಇತ್ತು. ಈಗ ನಮ್ಮ ಡೌನ್ ಟೌನಿಂದ ನ್ಯೂಯಾರ್ಕಿಗೆ ಹೋಗತ್ತಿದ್ವಿ. ಎಸ್, ನಾವು ನ್ಯೂಯಾರ್ಕಿಗೆ ಹೋಗತ್ತೀವಿ. ಕ್ರಿಸ್ಮಸ್ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ, ಏನೈತಿ ಒಂದು ಸ್ವಲ್ಪ ಐ ನೋ. ನ್ಯೂಯಾರ್ಕಿಗೆ ಯೂಶ್ವಲಿ ಹೇಳ್ತಾರೆ ವಿಂಟರ್ಸ್ ಒಳಗೆ ಹೋದ್ರೆ ನಿಮ್ಗೆ ಅಷ್ಟು ನೋಡೋಕೆ ಆಗಂಗಿಲ್ಲ ಬಿಕಾಸ್ ಆಫ್ ಕೋಲ್ಡ್. ಅಷ್ಟು ಭಾಳ ಥಂಡಿ ಇರ್ತೈತಿ. ನೋಡೋಕೆ ಅಷ್ಟು ಚಲೋ ಅನ್ಸಂಗೆ. ಮೇ ಬಿ ನಿಮಗೆ ಹೋಗೋಕೆ ಪ್ರಾಬ್ಲಮ್ ಆಗ್ತಿರ್ಬೋದು. ಬಟ್ ನನಗೊಂದು ಏನಿತ್ತು, ಕೋಲ್ಡ್ ವಿಂಟರ್ ವೆದರ್ ಒಳಗೂ ಹೋಗೋಣ, ನೋಡೋಣ ಹೆಂಗೈತಿ ಅಂಥೇಳಿ. ಆ್ಯಂಡ್ ಮೋರ್ ಓವರ್ ಕ್ರಿಸ್ಮಸ್ ಇತ್ತು, ನ್ಯೂ ಇಯರ್ ಹಾಲಿಡೇ ಟೈಮ್ ಹೆಂಗಿರುತ್ತೆ ಅಂತ ನೋಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನ್ಯೂಯಾರ್ಕ್ ಹೋಗತ್ತೀವಿ.
ಆ್ಯಂಡ್ ನಮ್ಮ ಡೌನ್ ಟೌನಿಂದ ನ್ಯೂಯಾರ್ಕಿಗೆ ಜಸ್ಟ್ 5 hours ಜರ್ನಿ, ವಿಚ್ ಇಸ್ ಬಾಸ್ಟನ್ ಹತ್ರನೇ ವೂಸ್ಟರ್ ಅಂತ ಹೇಳಿ ಊರು. ಈ ಬಸ್ಸದ ಟೈಮ್ ಅಂದರೆ ಎಷ್ಟು ಕರೆಕ್ಟಾಗಿ 7:50 ಹಂಗೆ ಬಂತು ಬಸ್. 10 ಮಿನಿಟ್ಸ್ ಅಲ್ಲ, ಇಷ್ಟು ಮಂದಿಗೆಲ್ಲ ಲಗೇಜ್ ಹೆಂಗೆ ಹತ್ಕೊತಾರ, ಲೇಟ್ ಆಗುತ್ತೋಗೋ ಅಂತ ಅನ್ಕೊಂಡೆ. ಎಕ್ಸಾಕ್ಟ್ 10 ಮಿನಿಟ್ಸ್ ಅಲ್ಲ, 5 ಮಿನಿಟ್ಸ್ ಒಳಗೆ ಎಲ್ಲರದು ಬ್ಯಾಗ್ ಟಕ ಅವ್ರು ಇಟ್ಟರು, ಅವರೇ ಇಟ್ಕೊಂಡ್ರು. ಆಮೇಲೆ ಎಕ್ಸಾಕ್ಟ್ 8 o'clock ಬಸ್ ಸ್ಟಾರ್ಟ್ ಆಯ್ತು. ಆ್ಯಂಡ್ ನಮ್ದು ನ್ಯೂಯಾರ್ಕಿಗೆ 11:35 ಹಂಗೆ ರೀಚ್ ಆಗುತ್ತಂತಿತ್ತು. 11 ಅಂದರೆ ನಾವು ನ್ಯೂಯಾರ್ಕ್ ಒಳಗಿದ್ವಿ, ಬಟ್ ಟ್ರಾಫಿಕ್ಕಿಂದ ನಾವು ಡ್ರಾಪ್ ಪಾಯಿಂಟಿಗೆ ರೀಚ್ ಆಗಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ವಿಚ್ ಇಸ್ ಇಲ್ಲ, ಲೇಟ್ ಏನಿಲ್ಲ, ಕರೆಕ್ಟಾಗಿ 11:35ಗೆ ನಾವು ರೀಚ್ ಆದ್ವಿ. ಆಮೇಲೆ ನೀವು ನೋಡ್ಬೋದು ಇಷ್ಟೊತ್ತನಂದ ಅದು ಆಲ್ರೆಡಿ ನ್ಯೂಯಾರ್ಕ್ ಬಂತು. ನ್ಯೂಯಾರ್ಕ್ ಒಳಗೆ ನೋಡಿದ್ವಿ ನಾನು. ಸೇಮ್ ಒಂದು ಸ್ವಲ್ಪ ನಮ್ಮ ಬಿಜಾಪುರ ಬೆಂಗಳೂರಿಗೆ ಬಂದಂಗೆ ಅನ್ನಿಸ್ತು, ಯಾಕಂದ್ರೆ ಒಂದು ಸ್ವಲ್ಪ ರೋಡ್ ಸೈಡ್ ಸ್ಟಾಲ್ಸ್, ಶಾಪ್ಸ್ ಎಲ್ಲ ನೋಡ್ಬಿಟ್ಟ. ಯೂಶ್ವಲಿ ನಾನು ಇಲ್ಲಿ ನಮ್ಮ ಬಾಸ್ಟನ್ ಏರಿಯಾ ಒಳಗೆ ಹಂಗೆ ಸಣ್ಣ ಸಣ್ಣ ಅಂಗಡಿ, ರೋಡಿಗೆ ಅಂಗಡಿ ಯಾವೂ ಇರಲಿಲ್ಲ. ಇಲ್ಲಿ ರೋಡ್ ಸೈಡ್ ಅಂಗಡಿಗಳು ನೋಡಕ್ಕೆ ಮಾತ್ರ ಅಪ್ಪ ಅಂತ ಅನ್ಸಾಕತ್ತೈತೆ. ಖುಷಿ ಆಯ್ತು ಹಂಗೆಲ್ಲ ನೋಡಿ. ಆಮೇಲೆ ನಾವು ಇಲ್ಲಿ ನ್ಯೂಯಾರ್ಕಿಂದ ಬಂದ ಸಬ್ವೇಯಿಂದ ಬಂದು ನಮ್ಮ ಹೋಟೆಲ್ಗೆ ಹೋದ್ವಿ. ಹೋಟೆಲ್ ಒಳಗೆ ನಮ್ಮ ಚೆಕ್-ಇನ್ ಟೈಮ್ 3 o'clock ಇತ್ತು, ಬಟ್ ನಾವು ಆಲ್ರೆಡಿ 12 ಅಂದ್ರೆ ನ್ಯೂಯಾರ್ಕಿಗೆ ರೀಚ್ ಆಗಿದ್ವಲ್ಲ. ಸೊ ಜಸ್ಟ್ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಹಂಗೆ ಸನೀಪ್ ಒಳಗೆ ಇದ್ದಿದ್ದು ಏರಿಯಾ ತಿರುಗೋಣ ಅಂತ ಹೇಳಿ ನಮ್ಮ ಹೋಟೆಲ್ ಹತ್ರನೇ ಒಂದು 300 ಮೀಟರ್ಸ್ ಒಳಗೆ ಇದು ಆಕ್ಯುಲಸ್ ಸ್ಟೇಷನ್ ಅಂತ ಹೇಳಿ, ಆಕ್ಯುಲಸ್ ಮಾಲ್ ಥರ ಅದು. ಇದು ಹಿಂಗೇನು ಬರ್ಡ್ ಥರ ಹಿಂಗೇನು ಬಿಲ್ಡಿಂಗ್ ಐತಲ್ಲ, ಇದು ಆಕ್ಯುಲಸ್ ವರ್ಲ್ಡ್ ಟ್ರೇಡ್ ಸೆಂಟರ್. ನಮ್ಮ ಹೋಟೆಲಿಂದ ಜಸ್ಟ್ 300-500 ಮೀಟರ್ಸ್ ಒಳಗೆ ಇತ್ತು. ಅಲ್ಲಿಂದ ನಡ್ಕೊಂಡು ಬಂದ್ವಿ ನಾವು, ಬ್ಯಾಗ್ ಡ್ರಾಪ್ ಮಾಡಿಬಿಟ್ಟು ಹೋಟೆಲ್ ಒಳಗೆ. ಇದು ಆಕ್ಯುಲಸ್ ಒಳಗೆ ಮಾಲು ಐತಿ. ಭಾಳ ದೊಡ್ಡ ಬ್ರ್ಯಾಂಡ್ಸ್ದು ಎಲ್ಲ ಒಳಗೆ ಶಾಪ್ ಅದ, ಒಳಗೆ ಹೋಗಿ ತೋರಿಸ್ತೀವಿ. ಎಕ್ಸಾಕ್ಟ್ ಅದ್ರ ಹಿಂದಿನ ಬಿಲ್ಡಿಂಗು, ಉದ್ದೊಂದು ಬಿಲ್ಡಿಂಗು ವರ್ಲ್ಡ್ ಟ್ರೇಡ್ ಸೆಂಟರ್. ಇದು 9/11 ಇದ್ರ ಹಿಂದೆ ಬ್ಯಾಕ್ ಸೈಡ್ 9/11 ಮೆಮೊರಿಯಲ್ಲು ಐತಿ, ಅಲ್ಲಿನೂ ಹೋಗ್ತೀವಿ, ತೋರಿಸ್ತೀವಿ. ಅಮೇರಿಕನ್ ಬಸ್ಸಸ್ ನೋಡ್ರಿ ಇವ ಹೆಂಗದಾವ. ಈ ಕಡೆ ರೈಟ್ ಸೈಡ್ ಡೋರ್ ಇರ್ತಾವೆ, ಲೆಫ್ಟ್ ಸೈಡ್ ಡ್ರೈವರ್ ಇರೋದ್ರಿಂದ ಈ ಕಡೆಯಿಂದನೇ ಹತ್ತೋದು. ಈಗ ಒಂಥರ ಸಿಟಿ ಬಸ್ ಥರ ಅಕ್ಕಪಕ್ಕ ಊರಿಗೆ ಹೋಗೋದು ಬರೋದು ನ್ಯೂಯಾರ್ಕಿಂದ ಬಸ್ಸಸ್ ಅವ. ಫುಲ್ ನೋಡ್ತಿರ್ಬೇಕು, ನಾ ಫುಲ್ ಪ್ಯಾಕ್ ಆಗೀನಿ, ಕ್ಯಾಪ್ ಆ್ಯಂಡ್ ಕಿವಿಗೆ ಮಫ್ಸ್ ಹಾಕೊಂಡ್ಬಿಟ್ಟು, ಆಮೇಲೆ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿವಿ. ಒಳಗೆ ಹೋದ್ವಿ ಆಕ್ಯುಲಸ್ ಸ್ಟೇಷನ್ ಒಳಗೆ. ಎಷ್ಟು ಚಲೋ ಐತಂದ್ರೆ ಓ ಮೈ ಗಾಡ್. ಆಮೇಲೆ ಇಲ್ಲಿ ನ್ಯೂಯಾರ್ಕ್ ಒಳಗೆ ಏನೊಂದು ಭಾಳ ಚಲೋ ಐತಂದ್ರೆ, ಎಲ್ಲೋದ್ರೂ ಈ ಸಬ್ವೆ ಸ್ಟೇಷನ್ ಕನೆಕ್ಟೆಡ್ ಇರ್ತೈತಿ. ಜಸ್ಟ್ ಒಂದು 400-500 ಮೀಟರ್ಸ್ ವಾಕ್ ಒಳಗೆ ನಿಮ್ಮ ಸಬ್ವೆ ಸ್ಟೇಷನ್ ಎಲ್ಲ ಕಡೆ ಕನೆಕ್ಟ್ ಆಗಿಬಿಡ್ತೈತಿ. ಈ ಆಕ್ಯುಲಸ್ ಸ್ಟೇಷನ್ಗೂ ಡೈರೆಕ್ಟಾಗಿ ಸಬ್ವೆ ಸ್ಟೇಷನ್ ಕನೆಕ್ಟ್ ಇತ್ತು. ಇಲ್ಲಿಂದ ಮತ್ತು ನೀವು ನೆಕ್ಸ್ಟ್ ಪಾಯಿಂಟಿಗೆ ಎಲ್ಲಿ ಮಾಡಬೇಕಂದ್ರೆ ಸಬ್ವೆ ಎಲ್ಲ ಕಡೆನೇ ಐತಿ. ಫುಲ್ ನ್ಯೂಯಾರ್ಕ್ ಸಿಟಿನ ಸಬ್ವೆ ಸ್ಟೇಷನ್ ಅಂದ್ರೆ ಸೇಮ್ ನಮ್ಮ ಬೆಂಗಳೂರು ಮೆಟ್ರೋ ಥರ ಎಲ್ಲ ಒಂದೊಂದು ಪಾಯಿಂಟಿಗೆ ನಿಮಗೆ ಒಂದಿಲ್ಲ ಒಂದು ಸಬ್ವೆ ಸ್ಟೇಷನ್ ಸಿಗ್ತೈತಿ. ನೋಡ್ಬೋದು ಇದು ಮಾಲ್ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಓ ಮೈ ಗಾಡ್, ಎಷ್ಟು ಸ್ಟೋರ್ ಇದ್ದು. ನಾವು ಯಾವ ಸ್ಟೋರ್ ಒಳಗೆ ಹೋಗಲಿಲ್ಲ, ನಾವು ನೋಡಕ್ಕೆ ಬಂದೀವಿ, ಶಾಪಿಂಗ್ ಬೇಡ ಅಂತ ಅನ್ನಿಸ್ತು ಸದ್ಯಕ್ಕೆ. ಈಗ ಬಂದೀವಿ ಅಂಥೇಳಿ. ಎಲ್ಲ ಚಲೋ ದೊಡ್ಡ ಬ್ರ್ಯಾಂಡದ ಕೇಕ್ಸ್ ಬೇಡ ಅವ ಇವ ಅಂಥೇಳಿ ಭಾಳಿದ್ದು ನೋಡಿದ್ವಿ. 1-2-3 ಅಂಗಡಿ ಒಳಗೆ ನೋಡಿದೆ, ಬಟ್ ಬೇಡ ಅಂಥೇಳಿ ಬಂದೆ. ಬಟ್ ನಂಗೆ ಇಲ್ಲಿ ಒಂದೇ ಏನಂತಂದ್ರೆ, ತಿನ್ನಕ್ಕೆ ನಂಗೆ ಏನೂ ಸಿಗಲಿಲ್ಲ. ಯಾಕಂದ್ರೆ ಅದ ಜಸ್ಟ್ ಲ್ಯಾಂಡ್ ಆಗಿನಿ, ಹುಷು ಭಾಳ ಆಗಿತ್ತು. ಮುಂಜಾನೆ ನಾಷ್ಟ ಆಗಿದ್ದಿಲ್ಲ ನಮ್ದು, ನಾಷ್ಟ ಬೇಕಾಗಿತ್ತು. ಅಲ್ಲೇ ಯಾವುದೋ ಒಂದು ಪಿಜ್ಜಾ ಶಾಪ್ ಅಂಥೇಳಿ ಒಂದು ಸ್ಲೈಸ್ ಪಿಜ್ಜಾ ತೊಗೊಂಡು ತಿಂದ್ವಿ. ಇಲ್ಲಿ ನ್ಯೂಯಾರ್ಕ್ ಒಳಗೆ ನಿಮಗೆ ಊಟ ಅಂದ್ರೆ ಮೋಸ್ಟ್ಲಿ ಎಲ್ಲ ಕಡೆ ಜಾಸ್ತಿ ಬೀಫ್, ಪೋರ್ಕ್ ಅವ ಇರ್ತಾವೆ. ಬಟ್ ನೀವು ನೋಡ್ಕೊಂಡು ತಿನ್ಬೇಕು. ನಾವು ಮೋಸ್ಟ್ಲಿ ಚಿಕನ್ ಪಿಜ್ಜಾ ಆರ್ ಎಲ್ಸ್ ಜಸ್ಟ್ ಚೀಸ್ ಪಿಜ್ಜಾ ತೊಗೊಂಡು ತಿಂದ್ವಿ ನಾವು. ಚಿಕನ್ ಪಿಜ್ಜಾನು ಒಲ್ ಅಂತ ಅನ್ನಿಸ್ತು. ನ್ಯೂಯಾರ್ಕ್ ಒಳಗೆ ಒಂದು ಬೇರೆನೇ ವೈಬ್ ಐತಿ, ಡಿಫ್ರೆಂಟ್ ವೈಬ್. ಆ್ಯಂಡ್ ಸಿಟಿ ನೆವರ್ ಸ್ಲೀಪ್ಸ್ ಅನ್ನಂಗೆ. ಯಾವ ಟೈಮ್ ಒಳಗೂ ಎಷ್ಟು ರಾತ್ರಿ ಎದ್ದು ಹೋದ್ರೂ ಪೀಪಲ್ ಇರ್ತಾರೆ ಅಂತ ಹೇಳತ್ತಿದ್ರು. ಬಟ್ ನಾ ಇಲ್ಲಿ ಬಂದ್ಕೊಳ್ಳೆ, ಮೇ ಬಿ ಬಿಕಾಸ್ ಹಾಲಿಡೇ ಟೈಮ್, ಕ್ರಿಸ್ಮಸ್ ಇತ್ತು, ನ್ಯೂ ಇಯರ್ ಇತ್ತು, ಈ ಕ್ರಿಸ್ಮಸ್ ಈವಲ್ಲ ಇದು ಇವತ್ತಿನ ದಿನ. ಸೊ ಭಾಳ ಜನ ಇತ್ತು, ಫುಲ್ ಇಷ್ಟು ರಶ್. ಓ ಮೈ ಗಾಡ್, ನಾ ಇಷ್ಟು ಮಂದಿನ ಹಿಂಗೆ ಕಚ್ ತುಂಬಿಟ್ಟಿತ್ತು. ನಾವು ಎಲ್ಲಿ ಹೋದ್ರೂ ಫುಲ್ ರಶ್ ಇತ್ತು. ರೋಡ್ ಕ್ರಾಸ್ ಮಾಡೋಗು ಒಂದು 50-60 ಜನ ಕೂಡಿ ಚೇಂಜ್ ಮಾಡತ್ತಿದ್ವಿ. ಇದು ನೋಡ್ರಿ 9/11 ಮೆಮೊರಿಯಲ್. ಏನಂದರೆ ಇದು ವರ್ಲ್ಡ್ ಟ್ರೇಡ್ ಟ್ವಿನ್ ಬಿಲ್ಡಿಂಗ್ಸ್ ಇದ್ದು, ದೊಡ್ಡ 2 ಬಿಲ್ಡಿಂಗ್ ಇದ್ದು ವರ್ಲ್ಡ್ ಟ್ರೇಡ್ ಸೆಂಟರ್ದು. ಅದು 9/11 ಸೆಪ್ಟೆಂಬರ್ 11 ಅವಾಗ
ಟೆರೆಸ್ ಬಾಂಬ್ ಬ್ಲಾಸ್ಟ್ ಆಯಿತು. ಅದರಿಂದ ಇವೆರಡು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದು. ಅದ್ರ ಮೆಮೊರಿಯಲ್ ಒಳಗೆ ಅದ್ರ ನೆನಪಿಗೋಸ್ಕರನ ಹಿಂಗೆ ಒಂದು ಬಾಜು ಒಂದು ಮ್ಯೂಸಿಯಂ ಐತಿ. ಪ್ಲಸ್ ಅದು ಕರೆಕ್ಟ್ ಬಿಲ್ಡಿಂಗ್ ಪೊಸಿಷನ್ ಕಲ್ಲೇ ಹಿಂಗೊಂದಿಷ್ಟು ಹಿಂಗೆ ನೀರು ಹಾಕಿ ಹಿಂಗೆ. ಆಮೇಲೆ ಯಾರ್ಯಾರು ಅವಾಗ ಅಲ್ಲಿ ಸತ್ತಿದ್ರು ಅವ್ರನ್ನೆಲ್ಲ ಅವೆಲ್ಲ ಇಲ್ಲಿ ಕಲ್ಲ ಮೇಲೆ ಹೆಸರು ಬರ್ದಾರ. ಇದು ಆಮೇಲೆ ಅದ್ರ ಬಾಜುನೇ ಇಲ್ಲಿ ಮುಂದಿದ್ದು ಇದು ಹೊಸ ವರ್ಲ್ಡ್ ಟ್ರೆಂಡ್ ಸೆಂಟರ್ ಇದು. ಇದೊಂದು ಅವರು ಆ ಬಾಂಬ್ ಬ್ಲಾಸ್ಟ್ ಒಳಗೆ ಯಾರ್ಯಾರು ಸತ್ತಿದ್ರು ಅದೊಂದು ಮೆಮರಿಗೋಸ್ಕರ ಇದೊಂದು ಕ್ರಿಯೇಟ್ ಮಾಡ್ಯಾರ ಅವ್ರ. ನೋಡಕ್ಕೆ ಚಲೋ ಇತ್ತು, ಬಟ್ ಅಲ್ಲಿ ಹೋದ್ಕಡೆ ಭಾಳ ದುಃಖ ಆಯ್ತು. 2 ಬಿಲ್ಡಿಂಗ್ ಎಷ್ಟು ದೊಡ್ಡ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದು, ವಿಚ್ ವಾಸ್ ಸೋ ಸ್ವಲ್ಪ ಸ್ಯಾಡ್ ಅನ್ನಿಸ್ತಲ್ಲಿ ಹೋಗಿ ನೋಡಿದಾಗ. ಬಟ್ ಎಲ್ಲರೂ ಬಂದು ಅಲ್ಲಿ ನೋಡತ್ತಿದ್ರು. ಆ್ಯಂಡ್ ಇದು ಮೆಮೊರಿಯಲ್ ಮ್ಯೂಸಿಯಮ್. ಆ್ಯಂಡ್ ಈ ಕಡೆ ಅದೊಂದು ಬಿಲ್ಡಿಂಗ್ ಏರಿಯಾ. ಆ್ಯಂಡ್ ದಿಸ್ ಇಸ್ ದ ಒನ್ ಮೋರ್ ಏರಿಯಾ. ದಿಸ್ ದ ಸೆಕೆಂಡ್ ಬಿಲ್ಡಿಂಗ್ ವಿಚ್ ವಾಸ್ ದೇರ್. ಆ್ಯಂಡ್ ಇದು ಒಂದು ಪಾರ್ಕ್ ಥರ ಈಗ ಎಲ್ಲ ಟ್ರೀಸ್ ಎಲ್ಲ ಪ್ಲ್ಯಾಂಟ್ ಮಾಡಿ ಒಂದು ಮೆಮೊರಿಯಲ್ ಮ್ಯೂಸಿಯಂ ಟೂರಿಸ್ಟ್ ಪ್ಲೇಸ್ ಥರ ಮಾಡ್ಯಾರ ಈಗ. ಎಸ್, ದಿಸ್ ಇಸ್ ಮೇಜರ್ ಸ್ಪಾಟ್ ಟು ಸಿ ಇನ್ ನ್ಯೂಯಾರ್ಕ್. ಆ್ಯಂಡ್ ನೋಡ್ರಿ, ಇದು ಸೆಕೆಂಡ್ ಬಿಲ್ಡಿಂಗ್. ಇಲ್ಲಿನೂ ಎಲ್ಲ ಕಲ್ಮ್ಯಾಗೆಲ್ಲ ಹೆಸರು ಬರ್ತಾರ. ಆ್ಯಂಡ್ ಇಲ್ಲಿ ನೀರು ಇರಲಿಲ್ಲ ಯಾಕೋ, ಬಟ್ ಹಿಂಗೆ ನೀರು ಇರ್ತೈತಿ. ಆ್ಯಂಡ್ ಸೆಂಟ್ರ್ ಒಳಗೆ ನೀರಿಗೆ ಹೋಗುವಂಗೆ ಫೌಂಟೇನ್ ಎಲ್ಲ ಇರ್ತೈತಿ. ಈಗ ಕೋಲ್ಡ್ ವೆದರ್ ಅಲ್ಲ, ಅದೆಲ್ಲ ಇಟ್ಟಿಲ್ಲ. ಫೌಂಟೇನ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಯಾ ನೀರು ಮಾತ್ರ ಇದ್ದು. ಒಂದ್ರೊಳಗಿದ್ದು ಒಂದ್ರೊಳಗೆ ಇರಲಿಲ್ಲ. ಆ್ಯಂಡ್ ಥಂಡಿ ಭಾಳ ಕೆಟ್ಟೈತಿ. ತಣ್ಣಗಾಗತ್ತೇನೆ. ನೋಡುವ ಬರ್ರಿ ಹೆಂಗಿದೆ. ಸೋಫರ್ ನ್ಯೂಯಾರ್ಕ್ ಸೇಮ್ ಒಂದ್ಸಲ ಬಾಸ್ಟನ್ ಅನ್ನಂಗೆ ಅನ್ಸತೈತಿ. ಓಕೆ, ಬಟ್ ನೋಡೋಣ. ಇವಾಗ ಬಂದೀನಿ, ಏನು ಜಜ್ಮೆಂಟ್ ಹೇಳಕ್ಕೆ ಬರೋಂಗಿಲ್ಲ. ಸೊ ಈಗ ವಿಂಟರ್ ಅಲ್ಲ, ಸ್ವಲ್ಪ ಎಲ್ಲ ಗಿಡಗಳು ಎಲ್ಲ ಲೀಫ್ ಎಲ್ಲ ಬಿದ್ದೋಗ್ಯಾವು. ಆ್ಯಂಡ್ ಯಪ್ಪ, ಏನು ಹೇಳಬೇಕಂದ್ರೆ ಭಾಳ ಥಂಡಿ ಇತ್ತು, ಕೈ ನಡಗಾಕತ್ತಿದ್ದು. ಇವತ್ತಿನ ಥಂಡಿ ಭಾಳ ಬೆಟರ್ ಐತೆ ಅನ್ಕೊತೀನಿ. ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ವಿಂಟರ್ ಇತ್ತು, ಫುಲ್ ಕ್ಲೌಡಿ ಇತ್ತು. ನೆಕ್ಸ್ಟ್ ಡೇ ವೆದರ್ ಗೊತ್ತಿಲ್ಲಪ್ಪ ಹೆಂಗೆ ಐತಿ ಅಂಥೇಳಿ. ಬರ್ರಿ ಈಗ ನಾವು ನಮ್ಮ ಹೋಟೆಲ್ಗೆ ಹೋಗೋಣ. 3 o'clock ಆಯ್ತು. ಮೋಸ್ಟ್ಲಿ ನಮಗೆ ಕೊಡ್ತೀನಿ ಅಂತ ಹೇಳ್ಯಾರ ಅವ್ರು. ಇದು ನಮ್ಮ ಹೋಟೆಲ್ ರೂಮ. ನಮ್ಗೆ ಲಾಸ್ಟ್ ಮೂಮೆಂಟಿಗೆ ಇದು ಚೀಪೆಸ್ಟ್ ರೂಮ್ ನಮಗೆ ಸಿಕ್ಕಿದ್ದು. ನ್ಯೂಯಾರ್ಕ್ ಒಳಗೆ ಮೋಟೆಲ್ ಸಿಗೋದು ಭಾಳ ಕಷ್ಟ. ಅದು ಡೌನ್ ಟೌನ್ ಒಳಗೆ. ಇದು ಡೌನ್ ಟೌನ್ ಒಳಗೆ ನಾವು ಮೋಟೆಲ್ ಮಾಡ್ಕೊಂಡಿದ್ವಿ. ಸಣ್ಣ ರೂಮ್ ಇತ್ತು, ಬಟ್ ಇಬ್ಬರಿಗೆ ಸಾಕು ಒಂದು ಕಪಲ್ಗಂತ ಅನ್ನಿಸ್ತು ನನಗೆ. ಬೇಕಾಗಿದ್ದು ಎಲ್ಲ ವಸ್ತು ಇದ್ದು. ಕಾಫಿ ಮಷಿನ್ ಇತ್ತು, ಕೋಲ್ಡ್ ಟೈಮೊಳಗೆ ಕಾಫಿ ಕುಡಿಯೋಕೆ ಬೇಕನ್ನಿಸ್ತೈತಿ. ಸೊ ಕಾಫಿ ಮಷಿನ್ ಇತ್ತು, ಒಂದು ಟಿ ವಿ ಇತ್ತು. ಆ್ಯಂಡ್ ಚೋಟು ಡೈನಿಂಗ್ ಟೇಬಲ್ ಊಟ ಮಾಡೋಕೆ. ಆ್ಯಂಡ್ ಒಂದು ಸಣ್ಣ ಕುಂದ್ರಕ್ಕೆ ಕೌಚ್ ಕೊಟ್ಟಿದ್ರು. ಆ್ಯಂಡ್ ಈ ರೂಮದ ಪ್ಲಸ್ ಪಾಯಿಂಟ್ ಏನಂದ್ರೆ, ಓನ್ಲಿ ದಿಸ್ ಸೈಡ್ ಇದ್ದವ್ರಿಗೆ ವಿಂಡೋಸ್ ಇತ್ತು. ಆ ಸೈಡ್ ಬ್ಯಾಕ್ ಸೈಡೆಲ್ಲ ರೂಮ್ ಇದ್ದವ್ರಿಗೆಲ್ಲ ವಿಂಡೋಸ್ ಇಲ್ಲ. ಯಾಕಂದರೆ ಸೈಡಿಗೆ ಹಚ್ಚ ಇನ್ನೊಂದು ಬಿಲ್ಡಿಂಗ್ ಐತಿ. ಸೊ ಅವರಿಗೆಲ್ಲ ವಿಂಡೋಸ್ ಇಲ್ಲ ಮೋಸ್ಟ್ಲಿ. ಆ್ಯಂಡ್ ವಿಂಡೋಸ್ ಐತಿ, ಬಟ್ ವ್ಯೂ ಏನೂ ಇಲ್ಲ. ಯಾಕಂದರೆ ಮುಂದೆ ದೊಡ್ಡ ಬಿಲ್ಡಿಂಗ್ ಇದ್ದು. ಆ್ಯಂಡ್ ನಮ್ದು ಇದು 15th ಫ್ಲೋರಿಗೆ ರೂಮ್ ಇತ್ತು ನಮ್ದು. ಇನ್ನೂ 5-6 ಫ್ಲೋರ್ ಇದ್ದು ಮ್ಯಾಗ. ಆ್ಯಂಡ್ ಒಂದು ಲಾಂಗ್ ಮಿರರ್ ಕೊಟ್ಟಾರ. ಆ್ಯಂಡ್ ದಿಸ್ ಇಸ್ ಮೀ. ಹೆಲೋ. ನೆಕ್ಸ್ಟ್ ಬಾತ್ರೂಮ್ ನೋಡ್ರಿ, ತೋರಿಸ್ತೀನಿ. ಒಂದು ಲ್ಯಾಂಪು ಕೊಟ್ಟಿದ್ರಲ್ಲ. ಸೊ ಬಾತ್ರೂಮ್ನಾಗ ಲೈಟಿಂಗ್ ಭಾಳ ಸಖತ್ತಿತ್ತು, ಮಸ್ತ್ ಇತ್ತು. ಬಾತ್ರೂಮ್ನಾಗ ಲೈಟಿಂಗ್ ಭಾಳ ಇಷ್ಟ ಆಯಿತು. ಬಾತ್ರೂಮ್ ಒಳಗೆ ಸಿಂಕ್ ಆ್ಯಸ್ ಯೂಶ್ವಲ್, ಇದು ಕಮೋಡ ಆ್ಯಂಡ್ ಶವರ್ ಏರಿಯಾ. ಆ್ಯಂಡ್ ಇಲ್ಲೆಲ್ಲ ಶವರ್ ಹಿಂಗೆ ಟಬ್ ಒಳಗೆ ನಿಂತ್ಕೊಂಡು ಇರ್ತೈತಿ. ಆ್ಯಂಡ್ ಹಿಂಗೆ ಸಪ್ರೇಟ್ ಶವರ್ ಏರಿಯಾ ಅಂಥೇಳಿ ಅದೂ ಇರುತ್ತೆ. ಎಸ್, ಇದು ನಮ್ಮ ರೂಮ. ಒಂದು ಬೆಡ್, ಕ್ಲೋಸೆಟ್ ಒಳಗೆ ಲಾಕರು ಕೊಟ್ಟಾರ ನಿಮ್ಗೆ. ಆ್ಯಂಡ್ ಹ್ಯಾಂಗರ್ಸ್ ಇತ್ತು. ಈವನ್ ಐರನ್ ಮಾಡ್ಕೊಳಕ್ಕೆ ಐರನ್ ಬಾಕ್ಸ್, ಸ್ಟೀಮರ್, ಸ್ಟ್ಯಾಂಡ್ ಅದು ಎಲ್ಲ ಇತ್ತು. ಆ್ಯಂಡ್ ಇದು ಲಾಕರು ಕೊಟ್ಟಿದ್ರು. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ವ್ಯಾಲ್ಯೂಬಲ್ ಐಟಮ್ಸ್ ಇಟ್ಕೊಳಕ್ಕೆ ಅದು ಇತ್ತು. ಇದು ಒಂದು ರೂಮ್. ಇಷ್ಟು ಛೋಟು ರೂಮ್ಗೆ ಆಲ್ಮೋಸ್ಟ್ 1 ಡೇಗೆ $200 ಏನೋ ಕೊಡತ್ತಿದ್ವಿ. ಸೊ ನಮ್ದು ಈ ಟ್ರಿಪ್ ಜಸ್ಟ್ ಪ್ಲ್ಯಾನ್ ಆಗಿದ್ದು ಜಸ್ಟ್ ಫಾರ್ 2 days. ಯಾಕಂದ್ರೆ ನಮ್ಗೆ ಇಷ್ಟು ಥಂಡಿ ಒಳಗೆ ಇಲ್ಲಿನೂ ಜಾಸ್ತಿ ಇರೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಜಸ್ಟ್ ಸ್ಮಾಲ್ 2 days ಟ್ರಿಪ್ ಮಾಡಿದ್ವಿ. ಕ್ರಿಸ್ಮಸ್ ನ್ಯೂ ಇಯರ್ ಒಳಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅನಿಸ್ತು ಈ ಸತಿ. ಅದಕ್ಕೆ
ಕ್ರಿಸ್ಮಸ್ ಆ್ಯಂಡ್ ನಾವು ಫ್ರೆಶನ್ ಅಪ್ ಆದ್ವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವರ್ಲ್ಡ್ ಅಬ್ಸರ್ವೇಟ್ರಿ ಅಂತ. ಅದೇ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಇನ್ನೇಗೇನು ತೋರಿಸಿದ್ನಲ್ಲ ಅದೇ, ಅದರಲ್ಲೇ ಆ ದೊಡ್ಡ ಬಿಲ್ಡಿಂಗ್ ಒಳಗೆ ಟಿಪ್ಪಲ್ಲಿ ಹೋಗಿ ನಿಂತ್ಬಿಟ್ಟು ಫುಲ್ ಸ್ಕೈ ಸ್ಕೈ ಸ್ಕೈಲೈನ್ ವ್ಯೂ ನೋಡ್ತೀವಿ. ನ್ಯೂಯಾರ್ಕ್ ವ್ಯೂ ನೋಡೋದು ಆ್ಯಂಡ್ ಭಾಳ ಚಲೋ ಇರ್ತೈತಿ ಅಂತ ನಾನು ಕೇಳೀನಿ. ಹೋಗಿ ಹೋಗಿ ನೋಡುಂಬರಿ. ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಒಳಗೆ ಇಟ್ಟಾರ, ಹೆಂಗೈತಿ ಅಂತ ಹೇಳಿ ತೋರಿಸ್ತೀನಿ. ನಾ ಇಲ್ಲಿ ಥಂಡಿ ಒಳಗೆ ಏನೋ ಹೇಳಕ್ಕೆ ಟ್ರೈ ಮಾಡತ್ತೀನಿ, ಆ ವಿಡಿಯೋ ಒಳಗೆ ಏನೂ ಸರಿಯಾಗಿ ಕೇಳ್ಸಾತಿಲ್ಲ. ಓ ಮೈ ಗಾಡ್, ಯಾಕಂದ್ರೆ ಬಾಯಿ ತೊದಲ್ಸಾತಿತ್ತು, ನಂಗೇನು ಮಾತಾಡಕ್ಕೆ ಬರಲಾಗಿತ್ತು. ಇದು ವರ್ಲ್ಡ್ ಟ್ರೇಡ್ ಸೆಂಟರ್ ಎಂಟ್ರೆನ್ಸ್ ಇತ್ತು. ಏನಪ್ಪಾ ಅಂತ ಹೇಳಿ ಒಳಗೆ ಹೋಗೋಣ ಅಂತಂದು ಹೋದ್ವಿ, ಅಂತ ಅನ್ಕೊಂಡು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇದಲ್ಲ ನಮ್ಮ ಒನ್ ವರ್ಲ್ಡ್ ಅಬ್ಸರ್ವೇಟ್ರಿದು ನೆಕ್ಸ್ಟ್ ಡೋರ್ ಐತೆ ಅಂತ ಹೇಳಿದ್ರು. ವಾಪಸ್ ಅಲ್ಲಿಂದ ಹೊರಗೆ ಬಂದ್ವಿ. ಬಟ್ ಇಲ್ಲಿ ನ್ಯೂಯಾರ್ಕ್ ಒಳಗೆ ಯಾವ್ದೋ ಒಂದು ಬಿಲ್ಡಿಂಗ್ ಸಿಕ್ಕರೆ ಸಾಕು ಒಳಗಡೆ ಹೋಗುನು ಅಂತ ಅನ್ಸಾಕತ್ತಿತ್ತು, ಯಾಕಂದ್ರೆ ಅಷ್ಟು ಹೊರಗೆ ಥಂಡಿ ಐತಿ, ಒಳಗೆ ಹೋದ್ರೆ ಒಂದು ಸ್ವಲ್ಪ ಹೀಟರ್ ಇರ್ತದೆ ಅಂತ ಹೇಳಿ. ಇದರಿ ಒನ್ ವರ್ಲ್ಡ್ ಅಬ್ಸರ್ವೇಟ್ರಿ. ನಾವು ಆಲ್ರೆಡಿ ಟಿಕೆಟ್ ಮಾಡ್ಕೊಂಡಿದ್ವಿ, ನಮ್ಮ ಪ್ರಯಾರಿಟಿ ಆಕ್ಸಸ್ ಅಂತ ಹೇಳಿ. ಮುಂಚೆನೇ ನಾವು ಟಿಕೆಟ್ ಮಾಡ್ಕೊಂಡಿದ್ವಿ ಒಂದು 15 days ಬಿಫೋರ್ ಆರ್ ಸಮಥಿಂಗ್, ಹೋಟೆಲ್ ಬುಕಿಂಗ್ ಮಾಡುವಾಗ. ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಅದು ಎಲ್ಲ ಭಾಳ ಸ್ಟ್ರಿಕ್ಟ್ ಇತ್ತು. ಆ್ಯಂಡ್ ಆಲ್ರೆಡಿ ಗೊತ್ತಿತ್ತಲ್ಲ ವರ್ಲ್ಡ್ ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಆಗೈತೆ ಅಂತ ಹೇಳಿ, ಸ್ವಲ್ಪ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಭಾಳ ಇತ್ತು ವರ್ಲ್ಡ್ ಟ್ರೇಡ್ ಸೆಂಟರ್ದ. ಆ್ಯಂಡ್ ಇದು ಅದ್ರದ್ದು ಲಿಫ್ಟ್ ಒಳಗೆ ಸುತ್ತಮುತ್ತ ಫುಲ್ ನಿಮಗೆ ಸ್ಕ್ರೀನಿಂಗ್ ಹಾಕ್ಯಾರ. ನ್ಯೂಯಾರ್ಕ್ ಹೆಂಗಿಂದ ಹೆಂಗೆ ಡೆವಲಪ್ ಹಾಕೊಂತ ಹೋಯ್ತು. ಆಲ್ಮೋಸ್ಟ್ 1700 ಹಿಡಿದೆಲ್ಲ ತೋರ್ಸ್ಯಾರ ಅವರು. 1900 ಅನ್ನೋಷ್ಟಕ್ಕೆ ಆಲ್ಮೋಸ್ಟ್ US ಬಿಲ್ಟ್ ಆಗಿ ಹೋಗಿತ್ತು. ಅದರೊಳಗೆ ತೋರಿಸಿದ್ರು ನಾನು ನೋಡಿದ್ದು. ಇಟ್ ವಾಸ್ ಸೋ ನೈಸ್ ಟು ಸಿ ನ್ಯೂಯಾರ್ಕ್ ಹೆಂಗೆ ಬಿಲ್ಟ್ ಹಾಕೊಂಡು ಹೋಗಿತ್ತು ಆ್ಯಂಡ್ ವಾಟ್ ಆಲ್ ಚೇಂಜಸ್ ವೆನ್ ಆಲ್ ಇಟ್ ಹ್ಯಾಪೆಂಡ್ ಅಂತೇಳಿ ಇಯರ್ ಬೈ ದೇ ವರ್ ಶೋಯಿಂಗ್ ಅಸ್. ಭಾಳ ಚಲೋ ಅನ್ನಿಸ್ತದೆ ಕೇಳಕ್ಕೆ. ಆ್ಯಂಡ್ ಕಟ್ಟು ಇಷ್ಟು ವಿಡಿಯೋ ಒಂದು ನಿಮಿಷ ವಿಡಿಯೋ ನೋಡಿದ್ನಾಗೆ ನೀವು ಡೈರೆಕ್ಟ್ಲಿ 100th ಫ್ಲೋರಿಗೆ ಇದ್ವಿ ನಾವು. ಆಲ್ಮೋಸ್ಟ್ To each observer, experience the infinite facets of the city beneath us as you prepare to see forever. ಲಿಫ್ಟಿಂದ ಹೊರಗೆ ಬಂದಾದ್ಮೇಲೆ ಇದೊಂದು ವಾಲ್ ಇದ್ದ, ಪ್ರೆಸೆಂಟೇಷನ್ ವಾಲ್ ಥರ. ನೋಡ್ರಿ ಏನೈತೆ ಅಂತ ಹೇಳಿ. Change like this. Oh wow. And now, we invite you to enter One World Observatory through the doors on your right, where a spectacular 360-degree view of the city awaits directly below you. ಫುಲ್ ನ್ಯೂಯಾರ್ಕ್ನ ಒಂದು ನಿಮಿಷ ಒಳಗೆ ತೋರಿಸ್ಬಿಟ್ರೆ ಆ ವಾಲ್ ಮ್ಯಾಗ ಭಾಳ ಚಲೋ ಅನ್ನಿಸ್ತದೆ ನೋಡಿ. ನಾವಿದು ಒನ್ ವರ್ಲ್ಡ್ ಅಬ್ಸರ್ವೇಟ್ರಿ ಟಿಕೆಟ್ 3:45 ಹಂಗೆ ತೊಗೊಂಡಿದ್ವಿ ಟೈಮಿಂಗ್. ಯಾಕಂದ್ರೆ ಇಲ್ಲಿ ನಮಗೆ ಆಲ್ಮೋಸ್ಟ್ 4:30 ಹಂಗೆ ಸನ್ಸೆಟ್ ಆಗುತ್ತೆ. ಒನ್ ಅವರ್ ಬಿಫೋರ್ ನಮ್ಗೆ ಸನ್ಸೆಟ್ ವ್ಯೂ ಸಿಗುತ್ತೆ. ಸನ್ಸೆಟ್ ಆದಮೇಲೆ ನೈಟ್ ಸ್ಕೈ ಲೈನು ಸಿಗುತ್ತೆ ನಮಗೆ, ನ್ಯೂಯಾರ್ಕದ ವ್ಯೂ ಅಂತ ಹೇಳಿ. ಅದಕ್ಕೆ ನಾವು ನೈಟ್ ಟೈಮ್ ಈವ್ನಿಂಗ್ ಸನ್ಸೆಟ್ ಇಟ್ಕೊಂಡು ಸ್ವಲ್ಪ ನೈಟ್ ನೋಡ್ಕೊಂಡು ಹೋಗೋಣ ಅಂತೇಳಿ. ಸೊ ಎಕ್ಸಾಕ್ಟ್ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ವಿ. ಆ್ಯಂಡ್ ಭಾಳ ಚಲೋ ಇತ್ತು, ನೈಸ್ ಚಲೋ ಫೋಟೋ ಬಂದು. ಸನ್ಸೆಟ್ ವ್ಯೂ ವಾಸ್ ಸೂಪರ್. ಸನ್ಸೆಟ್ ಆಗ್ತಾ ಆ್ಯಂಡ್ ನೀರು. ಆ್ಯಂಡ್ ಇವತ್ತಂತೂ ಫುಲ್ ವೆದರ್ ಭಾಳ ಚಲೋ ಇತ್ತು. ನಾಳೆ ಇದು ತೊಗೊಳಕ್ಕೆ ಬಂದಿದ್ವಿ ಅಂದ್ರೆ ನಾಳೆ ಫುಲ್ ಕ್ಲೌಡಿ ಐತಿ, ನಿಮಗೆ ಸನ್ಸೆಟಾಗಿ ಕಾಣಂಗಿಲ್ಲ, ಹಂಗಿತ್ತು. ಆ್ಯಂಡ್ ಇದು ಫುಲ್ ನ್ಯೂಯಾರ್ಕ್ ಸಿಟಿ, ಫುಲ್ ಬಿಲ್ಡಿಂಗ್ ಚಕಾಚಕ ಫುಲ್ ಬರೀ ಬಿಲ್ಡಿಂಗ್ ಫುಲ್ ತುಂಬಿಟ್ಟು ಮನ್ನಗಂಡು ಇತ್ತು. ಮ್ಯಾಗ ಹೋಗಿ ನೋಡಕತ್ರ ಗಾಡ್ ನಂಗೆ ಇದೇನು ಇರ್ಲಿಲ್ಲ ಅಲ್ಲಿ ಮಾತಾಡೋಕೆ. ಆ ವ್ಯೂ ನೋಡಿ ಫುಲ್ ಮೈ ಗಾಡ್, ನೀರು ಬೀಚು ವ್ಯೂ ಆ್ಯಂಡ್
ಬಟ್ ಈ ಒಂದು ಟ್ರಿಪ್ ಒಳಗೆ ನಾವು ಲಿಬರ್ಟಿಗೆ ಹೋಗಲಿಲ್ಲ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಬಟ್ ಇಲ್ಲಿಂದ ಮ್ಯಾಗಿಂದ ಕಾಣಿಸ್ತ ಅಲ್ಲೇ ಸನ್ ಲೆಫ್ಟ್ ಸೈಡ್ ಐತಿ ಲಿಬರ್ಟಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಆ್ಯಂಡ್ ನೈಟ್ ಟೈಮ್ ವ್ಯೂ ನೋಡಬೇಕು. ಅದು ಬ್ರುಕ್ಲಿನ್ ಬ್ರಿಡ್ಜ್, ಲೈಟ್ಸ್ ಎಲ್ಲ ಆನ್ ಆಗ್ಯಾವ, ಫುಲ್ ರೆಡ್ ಕಲರ್ ಲೈಟ್ಸ್. ಬ್ರುಕ್ಲಿನ್ ಬ್ರಿಡ್ಜು ಹೋಗೋರದೀವಿ ನೆಕ್ಸ್ಟ್ ಲಾಸ್ಟ್ ಡೇ. ಆ ವ್ಲಾಗಿಗೂ ಕಾಯಿರಿ, ಜಲ್ದಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಎಸ್, ಸ್ಕೈಲೈನ್ ವ್ಯೂ ನೋಡ್ರಿ ಎಷ್ಟು ಚಲೋ ಐತಿ. ಮೈ ಗಾಡ್, ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ, ಎಷ್ಟು ಚಲೋ ಇತ್ತು. ಆ್ಯಂಡ್ ಈ ಒನ್ ವರ್ಲ್ಡ್ ಅಬ್ಸರ್ವೇಟ್ರಿಗೂ ಮ್ಯಾಗ ಹೋದಾಗ ಮೈ ಗಾಡ್ ಗದ್ಲು ಇಷ್ಟಿತ್ತು ಅಂದರೆ ಎಲ್ಲ ಗ್ಲಾಸ್ ಸೈಡ್ ಪೀಪಲ್ ವರ್ ವೇಟಿಂಗ್ ಟು ಟೇಕ್ ಫೋಟೋಸ್. ನಾವು ಒಂದೊಂದು ಕಡೆ ವೇಟ್ ಮಾಡಿ ಫೋಟೋಸ್ ತೊಗೊಳಕ್ಕೆ ಹೋಗಿದ್ವಿ. ಅಷ್ಟು ಫುಲ್ ಗದ್ಲು ಇತ್ತು ಎಲ್ಲ ಕಡೆ, ಬಿಕಾಸ್ ಇಟ್ಸ್ ಕ್ರಿಸ್ಮಸ್. ಇನ್ನೂ ಈ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಆದಮೇಲೆ ನಾವು ನೆಕ್ಸ್ಟ್ ಹೋಗತ್ತಿದ್ದ ಟೈಮ್ ಸ್ಕ್ವೇರ್, ಅಲ್ಲಿ ಹೋಗೋಣ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಒಂದು ಅಲ್ಲೇ ನಿಯರ್ ಬೈ ಒಂದು ಬ್ರ್ಯಾಂಟನ್ ಪಾರ್ಕ್ ಅಂತ ಐತಿ, ಅಲ್ಲಿ ಹೋಗತ್ತಿದ್ವಿ. ಎಸ್, ಇದು ಟೈಮ್ ಸ್ಕ್ವೇರ್ ಏರಿಯಾ. ಓ ಮೈ ಗಾಡ್, ನಾ ಇಲ್ಲಿ ಸ್ಟ್ರೀಟ್ ಅಂಗಡಿ, ಸ್ಟ್ರೀಟ್ ಸ್ಟೈಲ್ ಶಾಪಿಂಗ್ ನೋಡಿಬಿಟ್ಟು ಓ ಮೈ ಗಾಡ್, ನಂಗೆ ಲಿಟ್ರಲಿ ನಾನು ಇದು ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ. ಅಟ್ಲೀಸ್ಟ್ ಈ ಗದ್ಲು ಹಿಂಗೆ ಮನುಷ್ಯರು, ನಾ ಅನ್ಕೊಂಡಿರ್ಲಿಲ್ಲ ನಾ ಯಾವಾಗಲೂ ಇದನ್ನ ಮಿಸ್ ಮಾಡ್ಕೊತೀನಿ ಅಂತ ಹೇಳಿ. ಗದ್ಲ ನೋಡಿ ಖುಷಿ ಆಯಿತು. ಆಮೇಲೆ ಸ್ಟ್ರೀಟ್ ಶಾಪ್, ಆಮೇಲೆ ಇವು ಸಣ್ಣ ಸಣ್ಣ ಸ್ಟಾಲ್ಸ್, ತಿನ್ನಕ್ಕೆ ಸ್ಟಾಲ್ಸ್ ನೋಡ್ಬಿಟ್ಟು ನಂಗೆ ಖುಷಿ ಆಯ್ತು. ನಾ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ, ನೋಡಿ ಭಾಳ ಖುಷಿ ಆಯ್ತು. ನಂಗೆ ಅವು ತಿನ್ನಕ್ಕೆ ಇರಲಿಲ್ಲ, ಯಾಕಂದ್ರೆ ಅದರೊಳಗೆಲ್ಲ ಪೋರ್ಕು ಬೀಫು ಇತ್ತು. ನಾನು ಅವೆಲ್ಲ ತಿನ್ನಂಗಿಲ್ಲ, ತಿಂದರೆ ಚಿಕನ್ ಒಂದೇ. ಸೊ ಅವೆಲ್ಲ ಏನು ತಿನ್ನಲಿಲ್ಲ. ಬಟ್ ಇದು ಟೈಮ್ ಸ್ಕ್ವೇರ್. ಮೈ ಗಾಡ್, ನಂಗೆ ಇದನ್ನ ನೋಡಿದಾಗ ಹೆಂಗೆ ಫೀಲ್ ಇತ್ತಂದ್ರೆ ಬರೀ ವೀಡಿಯೋಸ್ ಒಳಗೆ ನೋಡ್ತಿದ್ದೆ. ಓ, ನ್ಯೂಯಾರ್ಕ್ ಅಂದರೆ ಟೈಮ್ ಸ್ಕ್ವೇರು, ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಅಂಥೇಳಿ. ಇದನ್ನ ನೋಡಿ ನಂಗೆ ಹೇಳೋಕ್ಕಾಗ್ತಿಲ್ಲ ನಂದು ಏನು ಫೀಲಿಂಗ್ ಐತೆ ಅಂತೇಳಿ. ಬಟ್ ಇಟ್ಸ್ ಅಮೇಝಿಂಗ್, ಭಾಳ ಚಲೋ ಅನ್ನಿಸ್ತು. ನಂಗೆ ಅನ್ಸಿದ್ದಿಲ್ಲ ನಾನು ಒಂದಿನ ಬಂದು ಟೈಮ್ ಸ್ಕ್ವೇರ್ ಹಿಂಗೆ ನೋಡ್ತೀನಿ ಅಂತ ಹೇಳಿ. ಮೈ ಗಾಡ್, ಇದು ಟೈಮ್ ಸ್ಕ್ವೇರ್, ಇದು ಎಲ್ಲ ಬಿಲ್ ಬೋರ್ಡ್ಸ್. ಇವ್ಕೂರ್ ಮ್ಯಾಗನ ನಮ್ಮ ಶಾರುಖ್ ಖಾನ್ ಮೂವಿ ಟ್ರೇಲರು ಅವೆಲ್ಲ ಬಂದಿತ್ತು ಲಾಸ್ಟ್ ಇಯರ್ ಸಮಥಿಂಗ್. ಎಸ್, ಇವೆಲ್ಲ ಬಿಲ್ ಬೋರ್ಡ್ಸ್, ದೊಡ್ಡ ಬಿಲ್ ಬೋರ್ಡ್ಸ್. ಇವ್ಕೂರ್ ಮ್ಯಾಗ ವೀಡಿಯೋಸ್ ಎಲ್ಲ ಬರ್ತಾವೆ. ಮೋಸ್ಟ್ಲಿ ನಾನೆಲ್ಲೋ ನೋಡಿದೆ ಒಂದು ವಿಡಿಯೋ ಒಳಗೆ, ನಿಮ್ಮ ವೀಡಿಯೋಸು ನಿಮ್ಮ ಫೋಟೋಸು ಈ ಬಿಲ್ ಬೋರ್ಡ್ ಮೇಲೆ ಬರುತ್ತೆ. ಯು ಹ್ಯಾವ್ ಟು ಸ್ಕ್ಯಾನ್ ಆರ್ ಸಮಥಿಂಗ್ ವಾಸ್ ದೇರ್. ನಿಮ್ಗೆ ಯಾರಿಗಾರ ಹಂಗೆ ಮಾಡೋದಿತ್ತಂದ್ರೆ ನೀವು ಚೆಕ್ ಮಾಡ್ಬೋದು, ನೋಡಿರಿ. ಆ್ಯಂಡ್ ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಕಿಂಗ್ ಕಾಂಗ್ ಮೂವಿ, ಐಕಾನಿಕ್ ಮೂವಿ ಇತ್ತು. ಕಿಂಗ್ ಕಾಂಗ್ ಎಲ್ಲಿಂದ ಹಿಂಗೆ ತೊಗೊಂಬಂದು ನ್ಯೂಯಾರ್ಕ್ ಒಳಗೆ ತೊಗೊಂಬಂದಿರ್ತಾರೆ, ತಪ್ಸ್ಕೊಂಡು ಫುಲ್ ಎಂಪೈರ್ ಬಿಲ್ಡಿಂಗ್ ಮೇಲೆಲ್ಲ ಹೋಗಿ ಹತ್ತುತ್ತೆ. ಅದ್ರದ್ದು ಕಿಂಗ್ ಕಾಂಗ್ ಅದು ಒಂದು ಮನುಷ್ಯ ಹಿಂಗೆ ಕಾಸ್ಟ್ಯೂಮ್ ಹಾಕೊಂಡು ಹಿಂಗೆ ತಿರುಗ್ತಾ ಇರೋದು. ಆ್ಯಂಡ್ ಈ ಟೈಮ್ ಸ್ಕ್ವೇರ್ ಮುಂದೆ ಅಲ್ಲಿ ಸ್ಟೆಪ್ಸ್ ಮೇಲೆ ಎಲ್ಲರೂ ಕುಂತಿಂಗ್ ಫೋಟೋ ತೊಗೊಳ್ಳೋದು. ಆ್ಯಂಡ್ ಎವ್ರಿ ಒನ್ ವಾಚಸ್ ದಿಸ್. ಆ್ಯಂಡ್ ಇಲ್ಲಿ ಭಾಳಷ್ಟು ಥಿಯೇಟರ್ಸ್ ಇದ್ದು, ಭಾಳ ಚಲೋ ಅನ್ನಿಸ್ತು. ನನ್ನ ಡ್ರೀಮ್ ಕಮ್ ಟ್ರೂ ಆಯಿತು ಟೈಮ್ ಸ್ಕ್ವೇರ್ ನೋಡಿ, ನ್ಯೂಯಾರ್ಕ್ ನೋಡಿ ಎಸ್ಪೆಷಲಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬ್ರ್ಯಾಂಡನ್ ಪಾರ್ಕ್ ಅಂತ ಬಂದಿದ್ವಿ, ಅಲ್ಲೆಲ್ಲ ಸ್ಕೇಟಿಂಗ್ ಇತ್ತು, ಐಸ್ ಸ್ಕೇಟಿಂಗ್ ಎಲ್ಲ ಮಾಡತ್ತಿದ್ರು. ಆ್ಯಂಡ್ ಕ್ರಿಸ್ಮಸ್ ಟ್ರೀ ಡೆಕೋರ್ ಮಾಡಿದ್ರು. ಓ ಮೈ ಗಾಡ್, ಇಟ್ ವಾಸ್ ಸೂಪರ್ ಫನ್. ಆ ಪಾರ್ಕ್ ಒಳಗೆ ಭಾಳ ಚಲೋ ಫುಡ್ ಇರ್ತದೆ ಅಂತ ಕೇಳಿದ್ದೆ, ಅದಕ್ಕೆ ಅಲ್ಲಿ ಬೆಲ್ಜಿಯಂ ವಾಫಲ್ಸ್ ಟ್ರೈ ಮಾಡಿದೆ. ಆ್ಯಂಡ್ ದುಬೈ ಚಾಕ್ಲೇಟ್ ವಾಫಲ್ ಅಂತಿತ್ತು, ಭಾಳ ಚಲೋ ಇತ್ತು. ಬಟ್ ಸ್ವಲ್ಪ ಸ್ವೀಟ್ ಅನಿಸ್ತು ಲಾಸ್ಟಿಗೆ, ಬಟ್ ಸಖತ್ತಿತ್ತು. ನೀವು ಯಾರು ಹೋದರೆ ಟ್ರೈ ಮಾಡಿರಿ. ಹೋಪ್ಫುಲಿ ನಿಮಗೆ ನಂದು ನ್ಯೂಯಾರ್ಕ್ ಫಸ್ಟ್ ಡೇ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ 2-3 ಡೇಸ್ ವಿಡಿಯೋಸ್. ನಾನು ಜಲ್ದಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಯು ಲೈಕ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ. ಮರ್ಯಾಕೆ ಹೋಗಬೇಡ್ರಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋಸ್.